ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಶಾಂಕ್ ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋಲಿ ನಾನು ಫಸ್ಟ್ ಮಾರ್ಕೆಟ್ ವ್ಯೂ ಏನಿದೆ, ನಮ್ಮ ನಿಫ್ಟಿ ಯಾವ ರೀತಿ ಕಾಣಿಸ್ಕೊಳ್ತಿದೆ ಅಂತ ಡಿಸ್ಕಸ್ ಮಾಡ್ತೀನಿ. ಇವಾಗ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಬೀಳ್ಬೋದು, ಕರೆಕ್ಷನ್ ಬರ್ಬೋದು, ದೊಡ್ಡ ಕ್ರ್ಯಾಶ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇದೇ ರೀತಿ ಜನ ಪ್ರಿಡಿಕ್ಟ್ ಮಾಡ್ದಂಗೆ ಆಗ್ತಾ ಇದೆಯಾ ಇಲ್ವಾ ಅಂತ ಡಿಸ್ಕಸ್ ಮಾಡ್ತೀನಿ. ಇವಾಗ ಮಾರ್ಕೆಟ್ ಇಸ್ ಶೋಯಿಂಗ್ ನೋ ಸೈನ್ ಆಫ್ ಬೇರಿಶ್ನೆಸ್ಸಿನ ಸೈನೇ ತೋರಿಸ್ತಾ ಇಲ್ಲ. ಯಾಕೆ ಬೇರಿಶ್ ಟ್ರೇಡ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮಾರ್ಕೆಟಲ್ಲಿ? ಸೊ ಮಾರ್ಕೆಟ್ ಇವಾಗ ಎಲ್ಲ ನಿಮಗೆ ಬುಲಿಶ್ ಟ್ರೇಡ್ಸೇ ಕೊಡ್ತಾ ಇದೆ. ಬುಲಿಶ್ ಟ್ರೇಡ್ಸ್ ಮೇಲೆ ಫೋಕಸ್ ಮಾಡಿ. ಟ್ರೆಂಡ್ ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ಸೊ ಇವಾಗ ಲಾಸ್ಟ್ 2 ವೀಕ್ಸಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ದೇ ಹ್ಯಾವ್ ಮೇಡ್ ವೆರಿ ಬಿಗ್ ಪ್ರಾಫಿಟ್ಸ್ ಇನ್ ಸ್ವಿಂಗ್ ಟ್ರೇಡಿಂಗ್. ಅವ್ರು ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಅವ್ರ ಟ್ರೇಡ್ ಸೆಟಪ್ ಏನಿತ್ತು, ಏನೇನು ಫಾಲೋ ಮಾಡಿದ್ರು ಅಂತ ಈ ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ನಾನು ಮಾರ್ಕೆಟಲ್ಲಿ ದುಡ್ಡು ಸಂಪಾದಿಸ್ಬೋದಾ ಇಲ್ವಾ ಅಂತ ತುಂಬ ಜನಕ್ಕೆ. ಇವಾಗ ಎಷ್ಟೊಂದು ವೀಡಿಯೋಸಲ್ಲಿ ಹೇಳ್ತಾರೆ ಬರೀ ಸೆಲ್ಲಿಂಗಲ್ಲಿ ಮಾತ್ರ ಇರೋ ದುಡ್ಡು, ಬೈಯಿಂಗಲ್ಲಿ ದುಡ್ಡಿಲ್ಲ ಅಂತ. ಅದು ನಿಜಾನ ಸುಳ್ಳ? ಸೊ ಇವಾಗ ನಾನು ಅದೇ ರೀತಿ ಅವ್ರು ಹೇಳೋದಕ್ಕೆ ಚಾಲೆಂಜ್ ತೊಗೊಂಡೆ. 25,000 ರೂಪಾಯಿ ಕ್ಯಾಪಿಟಲಲ್ಲಿ ನಾನು ಐ ಹ್ಯಾವ್ ಮೇಡ್ ಆಲ್ಮೋಸ್ಟ್ 83,000 ಆಸ್ ಆಫ್ ಟುಡೇ. ಇವತ್ತು ಕೂಡ 6,500 ರೂಪಾಯಿ ಪ್ರಾಫಿಟ್ ಆಗಿದೆ. ಯಾವ ರೀತಿ ನಾನು ನನ್ನ ಟ್ರೇಡ್ಗೆ ಅಪ್ರೋಚ್ ಆಗ್ತಾ ಇದ್ದೀನಿ, ಐ ಆಮ್ ಮ್ಯಾನೇಜಿಂಗ್ ಮೈ ರಿಸ್ಕ್ ವೆರಿ ವೆಲ್. ನೀವು ಇವಾಗ ಆಪ್ಷನ್ ಬೈಯಿಂಗ್ ಮಾಡಬೇಕಂದ್ರೆ ಯು ನೀಡ್ ಟು ಲರ್ನ್ ಹೌ ಟು ಮ್ಯಾನೇಜ್ ಯುವರ್ ರಿಸ್ಕ್. ಇವಾಗ ರಿಸ್ಕ್ ನೀವು ಕಟ್ ಡೌನ್ ಮಾಡಲಿಲ್ಲ ಅಂದರೆ ಪ್ರಾಫಿಟ್ ಯಾವ ರೀತಿ ಮಾಡ್ತೀರಾ? ಸೊ ದಟ್ ಈಸ್ ದ ಮೇನ್ ಥಿಂಗ್. ಇವಾಗ ನಮ್ಮ ಸ್ಟೂಡೆಂಟ್ಸ್ ಇಷ್ಟು ಬುಕ್ ಮಾಡಿದಾರ ಪ್ರಾಫಿಟ್, ಬೇರೆ ಕಡೆ ಯಾಕೆ ಯಾರು ಬುಕ್ ಮಾಡ್ತಾ ಇಲ್ಲ ಆಪ್ಷನ್ ಬೈಯಿಂಗಲ್ಲಿ ಒಳ್ಳೆ ಪ್ರಾಫಿಟ್ಸ್ನ? ಯಾಕಂದರೆ ದೇ ಆರ್ ಫಾಲೋಯಿಂಗ್ ವೆರಿ ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅದಾದ್ಮೇಲೆ ಪ್ರತಿ ಟ್ರೇಡ್ ಏನೇನು ತೊಗೊಳ್ತಾರೆ ಇಟ್ ಇಸ್ ಆಲ್ ಲಾಜಿಕಲ್. ಇಲ್ಲಾಜಿಕಲ್ ಟ್ರೇಡ್ಸ್ ಯಾವುದೂ ಇಲ್ಲ. ಸೊ ಇವಾಗ ನಾನು ಲಾಸ್ಟ್ 10 ಟ್ರೇಡಿಂಗ್ ಸೆಷನ್ಸಲ್ಲಿ ಐ ಹ್ಯಾವ್ ಮೇಡ್ ಅಬೌಟ್ 83,000 ವಿತ್ ಅ ಕ್ಯಾಪಿಟಲ್ ಆಫ್ 25,000. ಈ ಮಂತ್ ಮುಗಿಲಿ ನಾನು P&L ಕೂಡ ಶೇರ್ ಮಾಡ್ತೀನಿ ಅಬೌಟ್ ಹೌ ಮಚ್ ಪ್ರಾಫಿಟ್ ಐ ಹ್ಯಾವ್ ಅರ್ನ್ಡ್. ಸೊ ಇವಾಗ ನನ್ನ ಸೆಟಪ್ ಏನಿದೆ, ಸೊ ಐ ಆಮ್ ಜಸ್ಟ್ ಫಾಲೋಯಿಂಗ್ ದ ಟ್ರೆಂಡ್. ಮೇನ್ ಇವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಇರೋವಾಗ ಜಸ್ಟ್ ಫಾಲೋ ದ ಟ್ರೆಂಡ್. ಇವಾಗ ಸೆಲ್ಲಿಂಗಲ್ಲೇ ದುಡ್ಡು, ಬೈಯಿಂಗಲ್ಲಿ ದುಡ್ಡಿಲ್ಲ. ಯಾರೋ ಒಬ್ರು ಸ್ಟೂಡೆಂಟ್ ಒಂದು ಕಡೆ ಕೋರ್ಸ್ ಅಟೆಂಡ್ ಆಗಿದ್ದಾರೆ, ಒಂದು ಟ್ರೇಡಲ್ಲಿ ಲಾಸ್ ನಡೀತಾ ಇದೆ ಆಫ್ 30,000 rupees, 30,000 ಲಾಸ್ ನಡೀತಾ ಇದೆ. ಸರ್ ಇದು ಹೆಂಗೆ ಅಡ್ಜಸ್ಟ್ ಮಾಡೋದು ಸರ್? ಆಪ್ಷನ್ ಸೆಲ್ಲಿಂಗ್ ದುಡ್ಡಿದೆ ಅಂತ ಹೇಳ್ತಾರಲ್ವಾ, 30,000 ಲಾಸ್ ಇದೆ ಸರ್, ಹೆಂಗೆ ಅಡ್ಜಸ್ಟ್ ಮಾಡೋದಂದ್ರೆ ಇನ್ನೊಂದು ಕೋರ್ಸ್ ತೊಗೊಳ್ಳಿ ಸರ್, ಈ ಕೋರ್ಸಲ್ಲಿ ನಾವು ಅದನ್ನು ಹೇಳ್ಕೊಡಲ್ಲ, ಆ ಕೋರ್ಸ್ ತೊಗೊಂಡ್ರೆ ಅಡ್ಜಸ್ಟ್ಮೆಂಟ್ಸ್ ಹೇಳ್ಕೊಡ್ತೀವಿ. ಇವಾಗ ಒಂದು ಕ್ಲೈಂಟ್ 30,000 ಲಾಸ್ ಫೇಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕೋರ್ಸ್ ತೊಗೊಳಕ್ಕಾಗತ್ತಾ? ಅವರು ಯಾವ ರೀತಿ ಟ್ರೇಡನ್ನು ಸೆಕ್ಯೂರ್ ಮಾಡೋದಂತಾನೆ ಹೇಳ್ಕೊಡಲ್ಲ. ಇವ್ರು ಆಪ್ಷನ್ ಬೈಯಿಂಗ್ ಹೆಂಗೆ ಹೇಳ್ಕೊಡಕ್ಕೆ ಸಾಧ್ಯ? ಆಪ್ಷನ್ ಬೈಯಿಂಗ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಸ್ಕಿಲ್. 30,000 ರೂಪಾಯಿ ಲಾಸ್ ಆದವಾಗಲೂ ಕ್ಲೈಂಟ್ ಕೈ ಹಿಡಿಲಿಲ್ಲ, ಅವ್ರು ಕೈ ಬಿಟ್ಟರು ಇನ್ನೊಂದು ಕೋರ್ಸ್ನ ಸೆಲ್ ಮಾಡೋಕ್ಕೆ. ಇವಾಗ ಎಲ್ಲರೂ ಮಾಡ್ಬೋದಲ್ವಾ? ಮಾರ್ಕೆಟ್ ಮೇಲೆ ಹೋಗೋ ಒಂದು ಕೋರ್ಸು, ಮಾರ್ಕೆಟ್ ಸೈಡ್ವೇಸ್ ಇರೋ ಒಂದು ಕೋರ್ಸು, ಮಾರ್ಕೆಟ್ ಕೆಳಗೆ ಬೀಳೋ ಒಂದು ಕೋರ್ಸನ್ನ ಮಾರಾಟ ಮಾಡ್ಬೋದು. ಬಟ್ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದರೆ ನಿಮ್ಗೆ ಏನು ಟ್ರೇಡಿಂಗ್ ಪ್ರಾಬ್ಲಮ್ಸ್ ಇದೆಯೋ ಅದೆಲ್ಲದಕ್ಕೂ ಒಂದೇ ಸೊಲ್ಯೂಷನ್, ಒಂದೇ ಕೋರ್ಸ್ ಇರೋದು ನಮ್ಮದು. ನಾವು ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಲೈವ್ ಟ್ರೇಡಿಂಗ್ ಕೂಡ ಪ್ರೊವೈಡ್ ಮಾಡ್ತೀವಿ. ಲೈವ್ ಟ್ರೇಡಿಂಗಲ್ಲಿ ಏನು ಮಾಡ್ತೀವಿ? ಸೊ ಇವಾಗ ಕರೆಂಟ್ ಮಾರ್ಕೆಟ್ ಸಿಚುವೇಶನಲ್ಲಿ ಯಾವ ಸ್ಟ್ರಾಟಜಿನ ಉಪಯೋಗ ಮಾಡಬೇಕು ನೀವು ಮಾರ್ಕೆಟಲ್ಲಿ, ಇವಾಗ ಇದು ಯೂಸ್ ಆಗುತ್ತೆ. ಬೇರೆ ಮಾರ್ಕೆಟ್ ಸಿಚುವೇಶನಲ್ಲಿ ಬೇರೆ ಸ್ಟ್ರಾಟಜಿನ ಉಪಯೋಗ ಮಾಡ್ಬೋದು. ನೀವು ಯಾವ್ದು ವರ್ಕ್ ಆಗುತ್ತೆ ಕರೆಕ್ಟ್ ಗೈಡೆನ್ಸ್ನ ಪ್ರೊವೈಡ್ ಮಾಡ್ತೀವಿ. ಇವಾಗ ಈ ಥರ ಇಲ್ಲ, ಗುಂಪಲ್ಲಿ ಗೋವಿಂದ ಆಗೋ ಥರ ಇಲ್ಲ ನಿಮಗೆ. ಸೊ ಏನಾಗುತ್ತೆ ಇಲ್ಲಿ, ಯು ಗೆಟ್ ಇಂಡಿವಿಜುವಲ್ ಅಟೆನ್ಷನ್. ನಮ್ಮ ಟ್ರೇಡಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಮಗೆ 4 ಮೆಂಟರ್ಸ್ ಇದ್ದಾರೆ. ನಿಮ್ಗೆ ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟಲ್ಲಿ ಸ್ವಿಂಗ್ ಟ್ರೇಡಿಂಗ್ ಆಗಿರ್ಬೋದು, ನಿಮಗೆ ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ನಿಮಗೆ ಕ್ಲಾರಿಟಿ ಕೊಡ್ತೀವಿ. ಸೊ ವಿ ಹ್ಯಾವ್ 4 mentors who are going to work on all the aspects and give you solution for your problems. ಸೊ ಈ ರೀತಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಡೆಯುತ್ತೆ. ತುಂಬ ಜನಕ್ಕೆ ಒಂದು ಕಾರ್ನರ್ ಆಫ್ ದ ಮೈಂಡಲ್ಲಿ ಒಂದು ಕ್ವೆಶನ್ ಇರುತ್ತೆ, ಕಡಿಮೆ ಕ್ಯಾಪಿಟಲಲ್ಲಿ ನಾನು ದುಡ್ಡು ಮಾಡ್ಬೋದಾ ಇಲ್ವಾ ಅಂತ. ಸೊ ಅದು ಕೂಡ ನಾನು ನಿಮಗೆ ಪ್ರೂಫ್ ಕೊಟ್ಟಿದ್ದೀನಿ ದಟ್ ಯು ಕ್ಯಾನ್ ಮೇಕ್ ಮನಿ ಯೂಸಿಂಗ್ ಸ್ಮಾಲ್ ಕ್ಯಾಪಿಟಲ್. ಯು ಜಸ್ಟ್ ನೀಡ್ ಸ್ಕಿಲ್, ಟೈಮ್, ಎಕ್ಸ್ಪೀರಿಯನ್ಸ್, ಅದೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಏನಂದರೆ ನಾವು ನಿಮ್ಮನ್ನು ಇಂಡಿವಿಜುವಲ್ ಆಗಿ, ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡೋ ಲೆವೆಲ್ಗೆ ನಿಮ್ಮನ್ನು ಟ್ರೈನ್ ಮಾಡ್ತೀವಿ. ವಿ ಗಿವ್ ಯು ದಟ್ ಲೆವೆಲ್ ಆಫ್ ಗೈಡೆನ್ಸ್. ಸೊ ಈ ಥರ ಗೈಡೆನ್ಸ್ ಸಿಕ್ಕಿದ್ರೆ ನಿಮಗೆ ಯು ವಿಲ್ ಬಿ ವಾಕಿಂಗ್ ಔಟ್ ಆಫ್ ಅವರ್ ಇನ್ಸ್ಟಿಟ್ಯೂಟ್ ಆ್ಯಸ್ ಟ್ರೇಡರ್ಸ್. ಸುಮಾರು ಸ್ಟೂಡೆಂಟ್ಸ್ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದಾಗ ಒಂದು ಕಾಮನ್ ಕ್ವೆಶ್ಚನ್ ಇದೆ, ಏನಂದರೆ ನಾವು ಓದಿರಬೇಕಾ ಸರ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ? ಯಾವುದಾದ್ರೂ ಡಿಗ್ರಿ ಬೇಕಾ ನಮಗೆ ಟ್ರೇಡ್ ಮಾಡೋದಕ್ಕೆ ಅಂತ ಕೇಳ್ತಾರೆ. ನಿಮ್ಗೆ ಯಾವುದೇ ರೀತಿಯ ಡಿಗ್ರಿ ಅಥವಾ ಕಾಲೇಜ್ ಎಜುಕೇಷನ್ ಏನೂ ಬೇಕಾಗಿಲ್ಲ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ. ನಿಮ್ಗೆ ಬೇಕಾಗಿರೋದು ಸ್ಟಾಕ್ ಮಾರ್ಕೆಟಿನ ಎಜುಕೇಷನ್. ಸ್ಟಾಕ್ ಮಾರ್ಕೆಟಲ್ಲಿ ನಾಲೆಡ್ಜ್ ಇದ್ದರೆ ನೀವು ದುಡ್ಡನ್ನು ಪಡಿಬೋದು. ಸೊ ಇವಾಗ ಏಜ್ ಲಿಮಿಟ್ ಇದೆಯಾ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದಾದ್ರು ಟ್ರೇಡ್ ಮಾಡೋಕ್ಕೆ? ಏಜ್ ಲಿಮಿಟ್ ಕೂಡ ಇಲ್ಲ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ಸ್, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸಿಂದ, ಹೌಸ್ ವೈಫಿಂದ, ವರ್ಕಿಂಗ್ ಪ್ರೊಫೆಷನಲ್ಸಿಂದ, ರಿಟೈರ್ಡ್ ಪೀಪಲ್ ತನಕ ಎಲ್ಲರೂ ಇದ್ದಾರೆ. ಎಲ್ಲರೂ ಪ್ರಾಫಿಟಬಲ್ ಆಗಿದ್ದಾರೆ. ಇದಕ್ಕೆ ಕಾರಣ ಯಾರು ಗೊತ್ತಾ?
ನಮ್ಮ ಮೆಂಟರ್ಸ್ ನಮ್ಮ ಲೈವ್ ಮಾರ್ಕೆಟಲ್ಲಿ ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮೆಂಟರ್ಸ್ ಬರೀ ಮೆಂಟರ್ಸ್ ಅಲ್ಲ, ಈವನ್ ದೇ ಆರ್ ಟ್ರೇಡರ್ಸ್, ಅವರು ಕೂಡ ಪ್ರಾಫಿಟೇಬಲ್ ಆಗಿದ್ದಾರೆ. ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ, ನಾನು ಮತ್ತು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇರೋಂಥ ಟ್ರೈನರ್ಸ್ ಯಾವ ರೀತಿ ಪ್ರಾಫಿಟ್ಸ್ ಮಾಡಿದಾರಂತ. ಸೊ ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು, ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ನಮ್ಮ ಟ್ರೈನರ್ಸ್ ಹಲವಾರು ವರ್ಷದಿಂದ ಟ್ರೇಡ್ ಮಾಡ್ತಾ ಇದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರ್ತಾರೆ ಇನ್ ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ಸ್. ಆ ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ಸ್ ಅವ್ರು ಟ್ಯಾಕಲ್ ಮಾಡಿರೋದ್ರಿಂದ ದೇ ವಿಲ್ ಶೇರ್ ದೇರ್ ಎಕ್ಸ್ಪೀರಿಯನ್ಸ್ ಇನ್ ಲೈವ್ ಮಾರ್ಕೆಟ್ಸ್. ನೀವು ಯಾವ ರೀತಿ ನಿಮ್ಮ ಟ್ರೇಡನ್ನು ಅಪ್ರೋಚ್ ಮಾಡಬೇಕು, ಯಾವ ರೀತಿ ಅನಲೈಸ್ ಮಾಡಬೇಕು, ಯಾವ ಸ್ಟ್ರಾಟಜಿನ ಯಾವ ಸಿಚುವೇಶನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕನ್ನೋ ನಾಲೆಜನ್ನು ನಿಮಗೆ ಕೊಡ್ತಾರೆ. ಸುಮಾರು ಜನಕ್ಕೆ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ನಾನು ಕೆರಿಯರ್ ಬಿಲ್ಡ್ ಮಾಡ್ಬೋದಾ ಇಲ್ವಾ ಅಂತ. ಸ್ಟಾಕ್ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ನೀವು ಒಂದು ಕೆರಿಯರನ್ನು ಬಿಲ್ಡ್ ಮಾಡ್ಬೋದು, ಪ್ಲಸ್ ಯು ಕ್ಯಾನ್ ಅಚೀವ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್. ಈ ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಮೆಲ್ಲರಿಗೂ ಈಸಿಯಾಗಿ ಬರಲ್ಲ, ಇಟ್ ಇಸ್ ನಾಟ್ ಪೀಸ್ ಆಫ್ ಕೇಕ್. ಸೊ ಇದಕ್ಕೋಸ್ಕರ ನೀವು ಕಷ್ಟಪಡಬೇಕಾಗುತ್ತೆ, ಯು ವಿಲ್ ಹ್ಯಾವ್ ಟು ಗಿವ್ ಮಾರ್ಕೆಟ್ ಟೈಮ್. ಸೊ ಇವಾಗ ಟೈಮ್ ಅಂದರೆ ಏನು? ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ನಾವು ಸ್ಕೂಲ್ ಆದಮೇಲೆ ಕಾಲೇಜ್ಗೆ ಹೋಗಿರ್ತೀವಿ, ಅದಾದಮೇಲೆ ಡಿಗ್ರಿ ಹೆಂಗೆ ಕಂಪ್ಲೀಟ್ ಮಾಡೋದು, ಆದಮೇಲೆ ಕೆಲ್ಸಕ್ಕೆ ಹೋಗ್ತೀವಿ. ಸೊ ಇಷ್ಟು ಪ್ರಾಸೆಸ್ ಇರುತ್ತಲ್ಲಿ. ಸೊ ಇಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಯು ಹ್ಯಾವ್ ಟು ಎಜುಕೇಟ್ ಯುವರ್ ಸೆಲ್ಫ್, ಎಜುಕೇಟ್ ಮಾಡಬೇಕು, ಎಕ್ಸ್ಪೀರಿಯನ್ಸಸ್ಸನ್ನು ಪಡ್ಕೊಬೇಕು, ಯಾವ ಮಾರ್ಕೆಟ್ ಸಿಚುವೇಶನಲ್ಲಿ ಏನು ಮಾಡ್ಬೇಕು ನಾನು ಅಂತ. ಇವಾಗ 2 ವಿಡಿಯೋ ನೋಡ್ಬಿಟ್ಟು ನಾನು ನಾಳೆಯಿಂದ ಒಂದು 5 ಲಕ್ಷ ತಂದು ಹಾಕ್ತೀನಿ ಮಾರ್ಕೆಟ್ಗೆ, 5 ಲಕ್ಷ 25 ಲಕ್ಷ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ಮಾತು. ಸೊ ನೀವು ಪ್ರಾಪರ್ ಪ್ರೊಸೀಜರನ್ನ ಫಾಲೋ ಮಾಡಬೇಕು ಟು ಅಟೇನ್ ಫೈನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ಬಿ ಅ ಸಕ್ಸಸ್ಫುಲ್ ಟ್ರೇಡರ್. ನಿಮ್ಗೆ ಯಾವುದೇ ರೀತಿಯ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀವಿ. ಫಾರ್ ಮೋರ್ ಸಚ್ ವಿಡಿಯೋಸ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.